ವೀಕ್ಷಕರೇ, ನಾವೀಗ ನವಲಗುಂದದ ಒಂದು ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದತ್ತಾತ್ರೇಯ ಅಂತ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು. ಏನು ನಿಮ್ಮ ಅಭಿಪ್ರಾಯ? ಅಂತಂದ್ರೆ ಜನತಾ BJPಗೆ ಹಾಕಬೇಕು. BJPಗೆ? ಹೌದು. ಯಾಕೆ BJP? ಅದರಲ್ಲಿ ಸ್ವಲ್ಪ ಒಳ್ಳೆಯ ಗುಣಗಳು, ಅಭಿವೃದ್ಧಿ ಕಾರ್ಯಗಳು ನಡೀತವೆ. ಹಾಂ, BJPಯಿಂದ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ? ಎಲ್ಲ ಸಾಕಷ್ಟು ಆಗ್ಯಾವಲ್ಲ ರೀ. ಸ್ವಂತ ನಾವು ತಯಾರು ಮಾಡ್ಕೊತ ಆಮದು ಮಾಡೋದು ಹೋಯ್ತು, ರತ್ತು ಮಾಡ್ಲಿಕ್ಕತ್ತೀವಿ ನಾವು, ಅಂಥವೆಲ್ಲ ಸರಿಯಾಗ್ಯದ. ಯಾಕೆ ಕಾಂಗ್ರೆಸ್ ನಿಮ್ಮ ಆಯ್ಕೆ ಅಲ್ಲ? ಕಾಂಗ್ರೆಸ್ನವರು ಒಂದು ಜಾತಿಗೆ ಅಂಟಿಕೊಂಡು ಬಿಟ್ಟಾರ. ಏನೇ ಆದರೂ ದೇಶದ ನೋಡೋದಿಲ್ಲ, ದೇಶದ ಬಗ್ಗೆ ಕಾಳಜಿ ಇಲ್ಲ. ಮತ ಯಾಚನೆ ಅಷ್ಟೇ ಅವರು ಅಧಿಕಾರಕ್ಕೆ ಬರೋದು ಅಷ್ಟೇ. ಈ ಮುಂಚೆ ಎಲ್ಲ ಕಾಂಗ್ರೆಸ್ನವರು ಎಲ್ಲ ದೇಶದ ಬಗ್ಗೆ ಕಾಳಜಿ ಮಾಡಿದ್ರಲ್ಲ? ಭಾಳ ಮಾಡ್ಯಾರ. ಅವರೇ ಪ್ರಸಿದ್ಧ ವ್ಯಕ್ತಿಗಳನ್ನು ಒಳಗೆ ಹಾಕಿಬಿಟ್ರ, ಅಂಥವೆಲ್ಲ ಅನಾಹುತ ಮಾಡ್ಯಾರ. ದೇಶದ ಪ್ರಧಾನಮಂತ್ರಿಯಾಗಿ ನೋಡೋಕೆ ಯಾರನ್ನ ಇಷ್ಟಪಡ್ತೀರಿ ನೀವು? ಮೋದಿಯವ್ರನ್ನ. ಯಾಕೆ ಮೋದಿ? ಮೋದಿ ಎಲ್ಲರಿಗೂ ಬೇಕಾದವರು, ಎಲ್ಲರಿಗೂ ಬೇಕಾದವರೇ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ, ಅದು ಚಲೋ ಈಗ. ನವಲಗುಂದಕ್ಕೆ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ ಏನು? ಸಾಕಷ್ಟು ಅವರು ಮಾಡ್ಯಾರ, ದಾರಿ ಮಾಡ್ಯಾರ, ನೀರಿನ ಮಾಡ್ಯಾರ, ಎಲ್ಲ ಮಾಡ್ಯಾರ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಿಕಾಸ್ ಅಂತ. ವಿಕಾಸ್ ಅವರೇ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹೇಳ್ರಿ ಹೆಂಗೆ ನಡೀತಾ ಇದೆ ಇಲ್ಲೆಲ್ಲ ನವಲಗುಂದಲ್ಲಿ? ಕಾವು ಹೆಂಗಿದೆ ಎಲೆಕ್ಷನ್? ಕಾವು ಚೆನ್ನಾಗಿ ನಡೀತಾ ಇದೆ. ಪ್ರಸಕ್ತವಾಗಿ ನೋಡೋದಾದರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಈ ಕಡೆ ಈ ಭಾಗಕ್ಕೆ ಯಾವುದೇ ರೀತಿಯಾದ ಅವ್ರ ಕೊಡುಗೆ ಇಲ್ಲ, ನಮ್ಮ ನವಲಗುಂದ ಭಾಗಕ್ಕೆ ಎಸ್ಪೆಷಲಿ. ಆನಂತರ ಇವಾಗ BJP ಅವ್ರು ಹೇಳ್ತಾರೆ ಏನಂತ, ಮೋದಿಯವ್ರನ್ನ ನೋಡಿ ಓಟ್ ಹಾಕಿ, ಮೋದಿಯವ್ರ ಕೈ ಬಲಪಡಿಸಿ ಅಂತ. 10 ವರ್ಷದಿಂದ ಬಲಪಡಿಸಿದ್ದೀವಿ ನಾವು ಮೋದಿಯವ್ರ ಕೈನ. ಏನು ಮಾಡಿದ್ದಾರೆ ಇವರು? ದೇಶದ ಸಾಲ 2014ರಲ್ಲಿ ಎಷ್ಟಿತ್ತು? 55 ಲಕ್ಷ ಕೋಟಿ ಇತ್ತು. 14 ಮಂದಿ ಪ್ರಧಾನಮಂತ್ರಿಗಳು ನಮ್ಮ ಈ ದೇಶಕ್ಕೆ ಆಗಿ ಹೋಗಿದ್ದಾರೆ ಅಷ್ಟು ಟೈಮಲ್ಲಿ. ಇವಾಗ ನಮ್ಮ ದೇಶದ ಸಾಲ ಎಷ್ಟಿದೆ? 1,55,000 ಕೋಟಿ ಇದೆ. ಈ ಫ್ಯಾಕ್ಟ್ಗಳನ್ನ ಚೆಕ್ ಮಾಡ್ಬೇಕಂತೀರಿ ನಾನು. ನೀವು ಸುಮ್ಮನೆ ಹೋಗಿ ಏನೋ ಒಂದು ಹೇಳಿ ನಾವು ಮಂದಿರ ಕಟ್ಬಿಟ್ಟಿವಿ, ನಾವು ಅದನ್ನು ಕಟ್ಟಿಬಿಟ್ಟಿವಿ, ಅದಕ್ಕೆ ನೀವು ಓಟ್ ಹಾಕ್ತೀರಿ ಅಂದರೆ ಅದು ಪ್ರಜ್ಞಾವಂತರಾಗಿ ಮಾಡುವಂಥ ಕೆಲಸ ಅಲ್ಲ. ಅದು ದೇಶದ ಬೆಳವಣಿಗೆಯನ್ನು ನೋಡಬೇಕು ನಾವು ಇವತ್ತು. ಆನಂತರ ಹಂಗರ್ ರೇಟ್ ಅಂತ ಬರುತ್ತೆ, ಹಂಗರ್ ಇಂಡೆಕ್ಸ್ ಅಂತ. ಅದರಲ್ಲಿ ನಮ್ಮ ದೇಶ ಇರೋದು 125 ಕಂಟ್ರಿ. ಅದರಲ್ಲಿ ನಮ್ಮ ದೇಶ 111ನೇ ಸ್ಥಾನಕ್ಕಿದೆ. ಅಂದರೆ ನಮ್ಮ ದೇಶದಲ್ಲಿ ಸರಾಸರಿಯಾಗಿ 60ರಿಂದ 70 ಲಕ್ಷ ಜನ ಪ್ರತಿ ದಿವಸ ಹಸಿವಿನಿಂದ ಮಲಗ್ತಾ ಇದ್ದಾರೆ ಅಂತ ಅದರ ಅರ್ಥ. ಇದನ್ನೆಲ್ಲ ತಿಳ್ಕೊಬೇಕು ನೀವು. ಅದಾದಮೇಲೆ ಮೋದಿಯವ್ರು ನೋಡಿ ಓಟ್ ಹಾಕ್ರಿ, ಮೋದಿಯವ್ರು ನೋಡಿ ಓಟ್ ಹಾಕ್ರಿ ಅಂತ ಇವರು ಹೇಳ್ತಾರೆ. ಅವರು ಬಂದಾಗ ಒಂದು ವಾಗ್ದಾನವನ್ನು ಕೊಟ್ಟರು. 2 ಕೋಟಿ ನಾನು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ, ಯುವಕರಿಗಾಗಿ ನಾನು 2 ಕೋಟಿ ಉದ್ಯೋಗ ಕೊಡ್ತೀನಿ, ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ರೂಪಾಯಿ ಹಣ ಹಾಕ್ತೀನಿ. 2 ಕೋಟಿ ಅಲ್ಲ ಸ್ವಾಮಿ, 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಅವ್ರ ಕೈಲಾಗಲಿಲ್ಲ. 15 ಲಕ್ಷ ಅಲ್ಲ, 15 ಪೈಸಾನೂ ಅವರು ಯಾರು ಅಕೌಂಟಿಗೆ ಹಾಕಿಲ್ಲ. ಸೊ ಈ ರೀತಿ ಒಂದು ಸುಳ್ಳು ಹೇಳೋದನ್ನು ಬಿಡಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಅವರು, 60 ವರ್ಷ ನೀವು ಕಾಂಗ್ರೆಸ್ನವ್ರು ಆಳಿದ್ರಿ, ಏನು ಮಾಡಿದಿರಿ ಅಂತ. IIT ತಂದವ್ರು ಯಾರು ಈ ದೇಶದಲ್ಲಿ? ಇಸ್ರೋ ತಂದವ್ರು ಯಾರು? IIM ತಂದವ್ರು ಯಾರು? KMC ಆಗಿದ್ದು ಯಾರು ಗೌರ್ಮೆಂಟ್ನಲ್ಲಿ? ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸ್ತೀವಿ. ಪಾಕಿಸ್ತಾನಕ್ಕೆ ಹಂಗಾರೆ ಇಂದಿರಾ ಗಾಂಧಿ ಟೈಮಲ್ಲಿ 900 ಜನ ಸೈನಿಕರನ್ನು ಜೀವಂತವಾಗಿ ಸೆರೆ ಹಿಡಿದಿದ್ದವಳು. ಅವಾಗ ನಾವು ಪಾಕಿಸ್ತಾನ ಜೊತೆ ಹೋರಾಡಿಲ್ವಾ? ಇವತ್ತಿನ ಪರಿಸ್ಥಿತಿ ಏನಿದೆ? ಅರುಣಾಚಲ ಪ್ರದೇಶದಲ್ಲಿ ಏನಿದೆ, 30 ಊರಿನ ಹೆಸರು ಆಲ್ರೆಡಿ ಅವ್ರು ಚೇಂಜ್ ಮಾಡ್ಕೊಂಡಿದ್ದಾರೆ. ಇವರು ಜಯಶಂಕರ್ ಅವರು ಒಂದು 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 ಒಳ್ಳೆಯ ಸ್ಥಾನದಲ್ಲಿದ್ದು ಇರ್ರೆಸ್ಪಾನ್ಸಿಬಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೆಸರಷ್ಟೇ ಚೇಂಜ್ ಮಾಡಿದ್ದಲ್ಲ, ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅಂತ ಇವ್ರು ಹೇಳ್ತಾರೆ. ಅಷ್ಟು ಈಸಿಯಾಗಿ ಹೇಳಿಕೆ ಕೊಡೋದನ್ನು ನೀವು ಅಂಥ ಒಬ್ಬ ಲೀಡರ್ಗಳನ್ನು ನೀವು ಆರಿಸಿ ಕಳಿಸ್ಬೇಕು? ನಾವೆಲ್ಲ ಜನಸಾಮಾನ್ಯರು ಒಂದು ಮನೆ ಹೆಸರನ್ನು ಚೇಂಜ್ ಮಾಡೋಕ್ಕೂ ಇವತ್ತು ಆಗಲ್ಲ, ಕಷ್ಟ ಇದೆ ಇವತ್ತು. ಅಂಥದ್ದು ಊರು ಹೆಸರನ್ನು ಚೇಂಜ್ ಮಾಡಿಕೊಂಡು 30 ಸೆಕ್ಟರ್ಗಳನ್ನು ಅವ್ರು ವಶಪಡಿಸ್ಕೊಂಡಿದ್ದಾರೆ. ಸೋನಮ್ ವಾಂಗ್ಚುಕ್ ಅನ್ನೋರು ಒಬ್ಬರು ಅಲ್ಲಿ ಸತ್ಯಾಗ್ರಹ ಕೂತ್ಕೊಂಡು ತಿಂಗಳು ಕಳೆದೋಯ್ತು. ಅದ್ರ ಬಗ್ಗೆ ಯಾವುದೇ ಮೀಡಿಯಾದಲ್ಲಿ ಚರ್ಚೆ ಆಗಲ್ಲ. ಯಾಕಾಗಲ್ಲ? ಯಾಕೆ ನೀವು ಹೇಳಲ್ಲ? ಜನರಿಗೆ ಸತ್ಯ ಯಾಕೆ ಹೇಳಲ್ಲ ನೀವು? ಈಗ ದೇಶದ ಪ್ರಗತಿಗೋಸ್ಕರ ಯಾವ ರೀತಿ ಯೋಜನೆಗಳು ಜಾರಿ ಆಗಬೇಕು ಅಂತ ನಿಮ್ಮ ಚಿಂತನೆ ಏನು? ನೋಡಿ, ದೇಶದ ಪ್ರಗತಿ ಆಗಬೇಕು ಅಂದರೆ IT BT ಸೆಕ್ಟರ್ಗಳು, ಮೊದಲನೇದಾಗಿ ರೈತರು ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ನಾವು ಯಾರೇ ರಾಜಕಾರಣಿಗಳಾಗಲಿ, ನೌಕರದಾರರಾಗಲಿ, ನಾವೇನೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ ಅಂದರೆ ಅವ್ನು ತಿನ್ನೋದು ನಾನೇ. ರೈತರು ಸಬಲರಾಗಬೇಕು. ರೈತರಿಗೆ ಬರುವಂಥ ಸಬ್ಸಿಡಿಗಳು ಸರಿಯಾಗಿ ಅವ್ರಿಗೆ ದೊರಕಬೇಕು. ಆನಂತರ ಅವರಿಗೆ ಸರಿಯಾದ ರೀತಿಯಲ್ಲಿ ಕೃಷಿ ಮಾಡೋದು ಹೇಗೆ ಅದ್ರ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಡಬೇಕು. ಆನಂತರ ಅವ್ರಿಗೆ ಬಂದಂಥ ಕಷ್ಟಗಳನ್ನು ಲೋ ಇಂಟ್ರೆಸ್ಟಲ್ಲಿ ಅವರಿಗೆ ಲೋನ್ ಕೊಡೋದಾಗಲಿ,
ಅಥವಾ ಅವರ ಒಂದು ಬೆಳೆದಂಥ ಬೆಳೆಗೆ ಒಳ್ಳೆಯ ಒಂದು ಉತ್ತಮವಾದ ಬೆಲೆಯನ್ನು ಕೊಟ್ಟು ಅದನ್ನು ಕೊಂಡ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರದವ್ರು ಮಾಡಬೇಕು. ಇದನ್ನು ಅವ್ರು ಕೊಂಡ್ಕೊಂಡು ಎಕ್ಸ್ಪೋರ್ಟ್ ಮಾಡಲಿ, ಕ್ವಾಲಿಟಿ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡೇ ಮಾಡ್ತಾರೆ, ಯಾಕೆ ಮಾಡಲ್ಲ? ಸೊ ಇಂಥ ಒಂದು ಯೋಜನೆಗಳನ್ನು ನೀವು ಯಾಕೆ ತರಲ್ಲ? ರೈತರ ಬಗ್ಗೆ ಒಂದು ದಿವಸನೂ ನೀವು ಯಾರು ಚರ್ಚೆ ಮಾಡಲ್ಲ. ನೀವು ಮತ್ತೆ ಹೇಳ್ತೀರಿ ದೇಶ ಪ್ರಗತಿ ಹೊಂದುತ್ತಾ ಇದೆ, ಎಲ್ಲಿ ಪ್ರಗತಿ ಹೊಂದುತ್ತಾ ಇದೆ? ರೈತರು ಪ್ರಗತಿ ಹೊಂದಿದ್ರೇ ದೇಶ ಪ್ರಗತಿ ಆಗೋದು. ರೈತರನ್ನ ಬಿಟ್ಟು ದೇಶ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವ ದೇಶದಲ್ಲಿ ರೈತ ಶ್ರೀಮಂತನೋ ಆ ದೇಶನೇ ಶ್ರೀಮಂತ ರಾಷ್ಟ್ರ. ಇದನ್ನು ತಲೆಯಲ್ಲಿ ಇಟ್ಕೊಂಡು ದೇಶದ ಸಾಲಗಳು ತೀರ್ಬೇಕಂತಂದರೆ ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ರಾಜ್ಯ ಸರ್ಕಾರ ಆಗಿರಲಿ ಯಾವ ರೀತಿ ಯೋಜನೆಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ? ಸಾಲ ತೀರಬೇಕು ಅಂದರೆ ಏನು ಮಾಡಬೇಕು? ನಾವು ಇಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ, ಈ ಇಂಪ್ಲಿಮೆಂಟ್ಗಳನ್ನು ಸರಿಯಾಗಿ ಮಾಡಬೇಕು. ಆನಂತರ ಬೆಳೆದಂಥ ಬೆಳೆ ಆಗಲಿ, ನಮ್ಮ ಪ್ರಾಡಕ್ಟ್ಗಳಾಗಲಿ, ಇವನ್ನೆಲ್ಲ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಉನ್ನತ ಮಟ್ಟಕ್ಕೆ ಬಂದೇ ಬರ್ತೀವಿ. ಇದು ಒಂಥರ ಇಂಪೋರ್ಟ್ ಎಕ್ಸ್ಪೋರ್ಟ್, ಗೂಡ್ಸ್ ಎಕ್ಸ್ಚೇಂಜ್, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಮಾಡಬೇಕು. ಆಮೇಲೆ ಒಳ್ಳೆ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ. ಪ್ರತಿಯೊಂದು ಯೂನಿವರ್ಸಿಟಿ ಹರ್ एक दिन नया यूनिवर्सिटी खोल रहा है, कहाँ खोल रहा है? कुछ नहीं. ಅವ್ರು ಏನೇನೋ ಒಂದು ಸುಳ್ಳು ಹೇಳಿಬಿಟ್ಟು ಅಧಿಕಾರ ಗಿಟ್ಟಿಸ್ಕೊಳ್ಳೋದು ಅದು ಮಾಡಬಾರ್ದು. ಆಮೇಲೆ ಜಾತಿ ಧರ್ಮದ ಮೇಲೆ ಇನ್ನು ಅದು ಮತ ಕೇಳೋದು ನನಗಂತೂ ಸರಿ ಅನಿಸಲ್ಲ. ಇವತ್ತು ನಾವು ಇಲ್ಲಿದ್ದೀವಿ, ಇವರು ನಮ್ಮ ಮುಸ್ಲಿಂ ಬಾಂಧವರು, ಇವರು ಬೇರೆ ಬೇರೆ ಜಾತಿಯವರು, ನಾವೆಲ್ಲ ಒಂದಾಗಿದ್ದೀವಿ. ಇವತ್ತು ನೋಡಿ ಎಷ್ಟು ಖುಷಿಯಾಗಿದ್ದೀವಿ ನಾವುಗಳೆಲ್ಲ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸೊ ಇಂಥ ಭೇದ ಭಾವ ಸೃಷ್ಟಿ ದಯಮಾಡಿ ಯಾರು ಇದು ಯಾವುದೇ ಪಕ್ಷದವರಾಗಲಿ ಯಾವ ರಾಜಕಾರಣಿಗಳು ಮಾಡಬಾರ್ದು. ನಾವೆಲ್ಲರೂ ಒಂದೇ. ಈ ದೇಶಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರತಿಯೊಬ್ಬರು ಹೋರಾಡಿದ್ದಾರೆ. ನಾಟ್ ಓನ್ಲಿ ಹಿಂದೂಸ್, ಮುಸ್ಲಿಮ್ರದ್ದು ಅಷ್ಟೇ ಪಾಲಿದೆ ಅದರ ಹೋರಾಟದಲ್ಲಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಜ್ಞಾವಂತರಾಗಿ ಮತದಾನ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಈಗ ಶಿಕ್ಷಣ ಫ್ರೀ ಆಗಬೇಕು ಅಥವಾ ಮತ್ತು ಇವ ಆರೋಗ್ಯ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಫ್ರೀ ಆಗಬೇಕು ಅಂತಾರೆ, ಯಾಕೆ ಇನ್ನೂ ಮಾಡೋಕ್ಕಾಗಿಲ್ಲ? ಶಿಕ್ಷಣ ಫ್ರೀ ಮಾಡ್ಬೋದು ಸರ್, ಶಿಕ್ಷಣವನ್ನು ಫ್ರೀ ಮಾಡ್ಬೋದು. ಬಟ್ ಇವ್ರು ಮಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಮಾಡ್ಬೋದು. ಈಗ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗಳನ್ನು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ ಲೆವೆಲ್ಗೆ ಅವ್ರು ತಂದಿಟ್ಟಿದ್ದಾರೆ. ಅದೇ ರೀತಿ ಸ್ಕೀಮ್ಗಳನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬೇರೆ ಬೇರೆ ಸರ್ಕಾರಗಳು ಮಾಡ್ತಾರೆ. ಅದೇ ರೀತಿ ಮಾಡೆಲನ್ನು ಅನುಸರಿಸಬೇಕು ಅಂತ ಕೂಡ ಆಲ್ರೆಡಿ ಚರ್ಚೆ ನಡೀತಾ ಇದೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಮಾಡ್ತಾರೆ. ಎಲ್ಲವನ್ನು ಮಾಡ್ಬೋದು. ಪ್ರತಿಯೊಂದು ಕೂಡ ಅನುಷ್ಠಾನಕ್ಕೆ ಬರುತ್ತೆ. ಆಮೇಲೆ ಬೆಲೆ ಏರಿಕೆ ಬಗ್ಗೆ ತುಂಬ ಅಸಮಾಧಾನ ಇದೆ. ಅವರ ಕಾಂಗ್ರೆಸ್ ಗೌರ್ಮೆಂಟ್ ಟೈಮಲ್ಲಿ $108 ಒಂದು ಬ್ಯಾರಲ್ ಸಿಗ್ತಿತ್ತು ಪೆಟ್ರೋಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಆವಾಗಲೇ $65 1 ಲೀಟ್ರ್ ನಾವಿಲ್ಲಿ ಖರೀದಿ ಮಾಡ್ತಾಯಿದ್ವಿ. ಇವಾಗ $65 ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಆದರೂ ಇವಾಗ 100 ದಾಟಿದೆ ಇವಾಗ 1 ಲೀಟರ್ ಯಾಕೆ ಇಷ್ಟೆಲ್ಲ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇದು? ಆಮೇಲೆ PM ಕೇರ್ ಫಂಡನ್ನ ಲೆಕ್ಕ ಕೊಡಬೇಕಲ್ವ, ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಲ್ವ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು? ಯಾಕೆ ಮಾಡಲ್ಲ? ನಾವು ಕಳಿಸಿದ್ದೀವಿ ಸ್ವಾಮಿ ನಿಮ್ಮನ್ನ ಆರಿಸಿ, ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಉತ್ತರ ಕೊಡಲ್ಲ? ಇದು ನನ್ನ ಪ್ರಶ್ನೆ ಅವ್ರಿಗೆ. ವಿನೋದ್ ಹೊಸಟ್ಟಿ ಅವರ ಲೀಡರ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಲೀಡರ್ಶಿಪ್ ಅಂದರೆ ಒಂದು ಸಾರಿ ಅವರಿಗೆ ಕೊಟ್ಟು ನೋಡಬೇಕು. ಇವತ್ತು ವಿನೋದ್ ಹೊಸಟ್ಟಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬ ಒಂದು ಗೇಲಿ ಮಾಡ್ಕೊಂಡು ಮಾತಾಡೋ ಜನ ಇರ್ತಾರೆ. ಮೊದಲು ಅವ್ರ ಕೈಯಲ್ಲಿ ಟ್ರ್ಯಾಕ್ಟರ್ ಕೊಡಬೇಕು. ಟ್ರ್ಯಾಕ್ಟರ್ ಕೊಟ್ಟಾಗ ಅವ್ನು ಹೊಡಿತಾನೆ ಇಲ್ಲ ಅನ್ನೋದು ಗೊತ್ತಾಗ್ತೈತಿ. ಟ್ರ್ಯಾಕ್ಟ್ರಿ ಇಲ್ಲ ಅಂದಾಗ ನಿನ್ನ ಡ್ರೈವರ್ ಅಲ್ಲ ಅನ್ನಕ್ಕೆ ಬರಲ್ಲ. ವೆಹಿಕಲ್ ಕೊಡಬೇಕು. ಒಂದು ಸಾರಿ ಅಧಿಕಾರ ಕೊಟ್ಟು ನೋಡೋಣ ಏನಾಗುತ್ತೆ ಅಂತ. ಬದಲಾವಣೆ ಆಗ್ಬೋದು. ನನಗಂತೂ ಭರವಸೆ ಇದೆ ಬದಲಾವಣೆ ಆಗುತ್ತೆ. ವಿನೋದ್ ಹೊಸಟ್ಟಿ ಈಸ್ ಅ ವೆರಿ ಗುಡ್ ಲೀಡರ್. ಹಿ ವಿಲ್ ಡೂ ಸಮಥಿಂಗ್ ಗುಡ್. ನನ್ನ ಒಂದು ಅಭಿಪ್ರಾಯ ಇದೆ. ನಿಮ್ಮ ಹೆಸರು? ಪ್ರಕಾಶ್ ಅಂತ, ಪ್ರಕಾಶ್ ವಿ ಗೌಡ್ರು. ಪ್ರಕಾಶಣ MP ಎಲೆಕ್ಷನ್ ಬರತೈತಿ. ಹೌದ್ರಿ. ಯಾರು ವಿನೋದ್ ಹೊಸಟ್ಟಿ ಅವ್ರು ಬರ್ಬೇಕಂತ ನಮ್ಮ ಆಸೆ ರೀ. ಕಾಂಗ್ರೆಸ್ ಬರ್ಬೇಕಂತ. ಯಾಕೆ? ಯಾಕಂದ್ರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ನೋಡೇ ಇಲ್ಲ ನಾವು ಇಲ್ಲಿ ಬಂದಿದ್ದು. ಯಾವ ಕೆಲಸನೂ ಏನು ಮಾಡಿಲ್ಲ ಅವರು. ಯಾವ ಅಭಿವೃದ್ಧಿ ಏನಾರು ಮಾಡಿದ್ರೆ ನಮ್ಗೆ ಗೊತ್ತಾಕಿತ್ತು. ಯಾವ ಮಾಡಲಿಲ್ಲ. ನಾವು ವಿನೋದ್ ಅವರೆಲ್ಲ ಇಲ್ಲಿ ಬಂದು ಓಡಾಡಿ ಯಾವುದೇ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಮನೆ ಮಗ ಆಗಿ ಬಂದು ಎಲ್ಲ ಒಳ್ಳೆ ರೀತಿಯಿಂದ ನಮ್ಮನ್ನು ನಡೆಸಿಕೊಟ್ಟಿದ್ದಾರೆ. ಹಿಂಗಾಗಿ ವಿನೋದ್ ಹೊಸಟ್ಟಿ ಅವರು ಚಿಕ್ಕವರಿದ್ದರೂ ಒಳ್ಳೆ ಕೀರ್ತಿಯಿಂದ ನಮಗೆಲ್ಲ ನೋಡ್ಕೊಂಡು ಗ್ಯಾರಂಟಿ ಐತಿ. ಹಿಂಗಾಗಿ ಅವ್ರು ಮುಂದೆ ಬರ್ಬೇಕಂತ ನಮ್ಮ ಆಸೆ. ಕಾಂಗ್ರೆಸ್ ಬರ್ಬೇಕಂತ ನಮ್ಮಿಂದ ಬೇಡ್ಕೊತೀವಿ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವಪ್ಪ ಕದಮಂತೆ. ಮಾದೇವಪ್ಪಣ್ಣ, ಇವಾಗ MP ಎಲೆಕ್ಷನ್ಸ್ ಬರತೈತಿ. ಯಾರಿಗೆ ಓಟ್ ಮಾಡತ್ತೀರಿ? ನಾವು BJP ಮಾಡೋದು. BJPಗೆ. ಯಾಕೆ BJP? BJP ಚಲೋ ವ್ಯಕ್ತಿ ಅದಾರ. ಚಲೋ ಐತಿ. ಹಾಂ. ಯಾರು ಅವರು? ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು ನವಲಗುಂದ ತಾಲೂಕಿಗೆ ಏನೇನು ಕೊಡುಗೆ ಕೊಟ್ಟಾರ? ಎಲ್ಲ ಕೊಡುಗೆ ಕೊಟ್ಟಾರ ಸರ್. ಅಭಿವೃದ್ಧಿ ಮಾಡ್ಯಾರ. ಹಿಂಗಾಗಿ ಅವ್ರಿಗೆ ಮಾಡ್ತೀವಿ. ದೇಶದ ಪ್ರಧಾನಮಂತ್ರಿಯಾಗಿ ಯಾರು ನೋಡೋಕೆ ಇಷ್ಟಪಡ್ತೀವಿ? ಮೋದಿ ಅವರು ಇಷ್ಟಪಡ್ತೀವಿ. ಯಾಕೆ ಮೋದಿ?
ಅವ್ರು ಒಳ್ಳೆ ರಾಜಕಾರಣ ಮಾಡಕುಂತಾರ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಹಿಂಗಾಗಿ ಅವರು ನಮ್ಗೆ ಇಂಪ್ರೂವ್ ಭಾಳ ಮಾಡ್ಯಾರ ಜೋಶಿ ಅವರು ಆತ ಎಲ್ಲ ಒಟ್ಟು ಮೋದಿ ಭಾಳ ಇಂಪ್ರೂವ್ ಮಾಡ್ಯಾರ ನಮ್ಗೆ. ಈಗ ನಮ್ಗೆ ರಾಜ್ಯ ಸರ್ಕಾರ ಬೇಕಾಗಿಲ್ಲ, ಮ್ಯಾಗಿಂದ ಬೇಕು ನಮ್ಗೆ. ಹಾಂ, ಇದ ನೋಡ್ರಿ ಮೇನ್ ಮೋದಿ ಬರ್ಬೇಕು. ಯಾಕೆ ಮೋದಿ 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 ಅಂತೀರಿ? ಹೌದು, ಮೋದಿ ನಮ್ಗೆ ನಮ್ಮ ರಾಜ್ಯಕ್ಕೆ ನಮ್ಮ ಇಂಡಿಯಾಕ್ಕೆ ಚಲೋ ಮಾಡ್ಯಾರ ಅವ್ರು. ಹಾಂ, ಏನು ಚಲೋ ಮಾಡ್ಯಾರ? ಎಲ್ಲದ್ರೊಳಗೂ ಒಂದಂತ ಹೇಳುವಂಗಿಲ್ಲ, ಹೇಳುವಂಗಿಲ್ಲ. ನಮ್ಮ ಮೋದಿ ಅವರೇ ಬೇಕು. ರೈತರಿಗೆ ಏನು ಒಳ್ಳೇದಾಗಿದೆ? ಹಾಕ್ತಾರೆ ನಮ್ಗೆ ಎಲ್ಲ. ಈಗ ವರ್ಷಕ್ಕೆ 6,000 ರೂಪಾಯಿ ಹಾಕ್ತಾರೆ, ಅದನ್ನು ಹಾಕ್ತಾರೆ. ಒಟ್ಟು ನಮ್ಗೆ ರಾಜ್ಯದೊಳಗೆ ನಮ್ಗಂತ ಅಲ್ಲ, ಅಷ್ಟಲ್ಲ, ಎಲ್ಲ ದೇಶದೊಳಗೆ ಒಟ್ಟು ಮೋದಿ ಅವರ ಬರಬೇಕು. ಒಣ್ಣೆದ್ದು ಹೌದು. ಇವ್ರು ಸಿದ್ದರಾಮಯ್ಯರ ಮಾಡ್ಯಾರ ಇಲ್ಲ ಅನ್ನೋಂಗಿಲ್ಲ. ನಮ್ಮ ರಾಜ್ಯದಷ್ಟ ಏನ ಅಷ್ಟ ತಾತ್ಪೂರ್ಕೆ. ಮೋದಿ ಅವ್ರು ಮಾಡಿದ್ದು ಬುನಾದಿ, ಸಿದ್ದರಾಮಯ್ಯ ಮಾಡಿದ್ದು ಮ್ಯಾಗಿಂದ. ಇಷ್ಟ ಇದ್ರ ಮ್ಯಾಗ. ನಿಮ್ಮ ಹೆಸರಣ್ಣ? ಮಲ್ಲೇಶ್ ಅಂತ. ಮಲ್ಲೇಶ್ ಅವರೇ, MP ಎಲೆಕ್ಷನ್ ಬರೋದೈತಿ, ಯಾರನ್ನ ಆರಿಸ್ತಿರ್ತೀರಿ? ನಾವು ಪ್ರಹ್ಲಾದ್ ಜೋಶಿ ಅವ್ರನ್ನ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಯಾಕೆ? ಪ್ರಹ್ಲಾದ್ ಜೋಶಿ ಅವ್ರು ಅಭಿವೃದ್ಧಿ ಕೆಲಸ ಮಾಡ್ಯಾರ. ಹೌದಾ? ಏನು ಕೆಲಸ ಮಾಡಿದ್ದಾರೆ? ರೋಡ್ ಚಲೋ ಹೈವೇ ಮಾಡಿದಾರೆ, ಬೈಪಾಸ್ ಹೈವೇ ಎಲ್ಲ ಸ್ಯಾಂಕ್ಷನ್ ಮಾಡಿದಾರೆ. ಇನ್ನೂ ಅಭಿವೃದ್ಧಿ ಕೆಲಸ ಆಗೋದು ಅವರೇ ಬರ್ಬೇಕಂತೇಳಿ ನಮ್ಮ ಅನಿಸಿಕೆ. ದೇಶದ ಪ್ರಧಾನಮಂತ್ರಿಯಾಗಿ ಯಾರು ನೋಡಕ್ಕೆ ಇಷ್ಟಪಡ್ತೀವಿ? ನಾವು ದೇಶದ ಪ್ರಧಾನಮಂತ್ರಿಯಾಗಿ ಮೋದಿ ಅವ್ರನ್ನ ನೋಡಕ್ಕೆ ಇಷ್ಟಪಡ್ತೀವಿ. ಯಾಕೆ ಮೋದಿ ನಿಮ್ಮ ಆಯ್ಕೆ? ಮೋದಿ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡಿದಾರೆ, ಇನ್ನು ಮುಂದೆ ಅಭಿವೃದ್ಧಿ ಕೆಲಸ ಮಾಡೋರು ಅದಾರ, ಅವರೇ ಬರಲಿ ಅಂತೇಳಿ ನಮ್ಮ ಅನಿಸಿಕೆ. ಇವಾಗ ಕಾಂಗ್ರೆಸ್ಸಿಂದ ವಿನೋದ್ ಅಸೂಟಿ ಅವರು ನವಲಗುಂದವ್ರೆ, ಅವ್ರಿಗೆ ಸಪೋರ್ಟ್ ಮಾಡಲ್ವಾ ನೀವು? ಅವ್ರಿಗೆ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅನಿಸಿಕೆ ನಮ್ದು ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾಡೋದೈತ್ರಿ. ಮುಂದೆ ಏನಾಗುತ್ತೆ ಆಗಲಿ, ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಹೇಳಿ. ಈಗ ಅಂತ್ರಿ ಬಸ್ ಫ್ರೀ ಮಾಡಿದ, ಏನಿದೆ ಎಲ್ಲ ಸಿಕ್ಕಾಪಟ್ಟೆ ಇದು. ಅದೇ ಸ್ಕೂಲ್ ಹುಡುಗರಿಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಒಂದು ಸ್ಕೂಲ್ ಮಕ್ಕಳಿಗೆ ಏನೋ ಮಾಡಿದ್ರು, ಬುಕ್ ಆಗಲಿ ಏನೋ ಒಂದು ಕೊಟ್ಟಿದ್ರೆ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಸರ್ಕಾರ ಬಂದು ಕಾಂಗ್ರೆಸ್ ಏನು ಮಾಡಿದ್ರು ಅವರೆಲ್ಲ, ಅದೊಂದು ಬಸ್ ಫ್ರೀ ಮಾಡಿದ್ದಾರೆ, ಒಪ್ಕೋತಾನೆ. ಕರೆಂಟ್ ಫ್ರೀ ಮಾಡಿದ್ದಾನೆ, ಅದಕ್ಕೆ ಬಿಲ್ ಜಾಸ್ತಿ ಆಗ್ತಾ ಇದೆ ಇವಾಗ. ಹಾಂ, ಇವಾಗ ಮೋದಿನೇ ಬರಬೇಕು. ಮೋದಿ ಬಂದರೆ ಏನಾಗುತ್ತೆ? ಮೋದಿ ಬಂದರೆ ರೋಡ್ ಎಲ್ಲ ಆಗುತ್ತೆ, ಏನೇನೋ ಕೆಲಸ ಮಾಡ್ತಾನೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಹಾಂ, ಒಟ್ಟು ದೇಶಕ್ಕೆ ಒಳ್ಳೇದಾಗಬೇಕು, ರೈತಗಳಿಗೆ ಒಳ್ಳೇದಾಗಬೇಕು. ರಾಜ್ಯದ ಜಿಲ್ಲಾದ್ದು ಬೇಕಾಗಿಲ್ಲ ನಮ್ಗೆ. ನನ್ನ ಭಾವನೆ ಮೋದಿನೇ ಬರಬೇಕು ಈ ಸಲ. ನಮ್ಗೆ ದೇಶ ಬೇಕಣ್ಣ, ನಮ್ಗೆ ರಾಜ್ಯ ಬೇಡ, ದೇಶ ಬೇಕು. ನಮ್ಗೆ ದೇಶ ಸುದ್ದಿದ್ರೆ ಎಲ್ಲ ಸುದ್ದಿದ್ದಂಗೆ. ರಾಜ್ಯ ಇಲ್ಲಾರ್ದ ಹೆಂಗದ ದೇಶ? ದೇಶ ಬೇಕಣ್ಣ ನಮ್ಗೆ. ರಾಜ್ಯದಲ್ಲಿ ಯಾಕೈತಿ ಬಿಡು ದೇಶ, ಆ ದೇಶ ಸುದ್ದಿದ್ರೆ ರಾಜ್ಯ ಸುದ್ದಿ ಇರ್ತೈತಿ. ನಮ್ಮ ರಾಜ್ಯನೇ ಒಬ್ಬ ತೊಗೊಂತ ಹೊಂಟನಂದ್ರೆ ನಮ್ಮ ದೇಶದಲ್ಲಿ ಉಳಿತೈತಿ. ರಾಜ್ಯ ಸರಿ ಇಲ್ಲ ಅಂತಿತ್ತು. ನಮ್ಗೆ ಸರಿ ಇಲ್ಲಣ್ಣ. ಯಾಕೆ? ನಮ್ಗೆ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡಿದ್ರೆ ಎಲ್ಲ ಸುದ್ದಿತ್ತಣ್ಣ. ನಮ್ಗೆ ಕುಂದ್ರ ಜಾಗ ಇಲ್ಲ, ಏನಿಲ್ಲ. ನಿಂತ್ಕೊಂಡು ಬಾಗಿಲಿಗೆ ಅದು ಪೂರ ನಿಂತರ ಬೇಸಿ, ಅದು ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಬಿದ್ದರೆ ನಮ್ಗೆ ಸಟ್ಟ ಕೊಡ್ತಾನ. ನಾವು ನಾಡ ಮಂಜುನಾಥ ಅವರೇ, ಎಲೆಕ್ಷನ್ಸ್ ಬರೋದೈತಿ, ಯಾರಿಗೆ ನಿಮ್ಮ ಓಟು? ನಮ್ಮ ಓಟು ಜೋಶಿ ಅವರಿಗೆ. ಯಾಕೆ ಜೋಶಿ ಅವರು ನಿಮ್ಮ ಆಯ್ಕೆ? ಜೋಶಿ ನಮ್ಮ ಆಯ್ಕೆ ಅಂದ್ರೆ ದೇಶ ಅಭಿವೃದ್ಧಿ ಸಂಬಂಧ ಜೋಶಿಗೆ ಆಯ್ಕೆ. ಏನೇನು ಅಭಿವೃದ್ಧಿ ಬಯಸ್ತಾ ಇದ್ರಿ ನೀವು? ಅಭಿವೃದ್ಧಿಗೆ ಆಲ್ರೆಡಿ ಕಣ್ಣಿಗೆ ಕಾಣುತ್ತಲ್ಲ. ನಮ್ಮ ದೇಶದ ಫೈನಾನ್ಷಿಯಲಿ ಬಂತು, ಷೇರು ಮಾರುಕಟ್ಟೆ ಬಂತು, ಇಂಟರ್ನ್ಯಾಷನಲ್ ಇವು ಬಂತು, ಎಲ್ಲ ಬಂತು, ಕಣ್ಣಿಗೆ ಕಾಣುತ್ತಲ್ಲ. ನವಲಗುಂದ ತಾಲೂಕಲ್ಲಿ ಏನೇನು ಅಭಿವೃದ್ಧಿಗಳು ಆಗಬೇಕು? ಯಾವ ಜೋಶಿ ಅನ್ಕಿನೂ ಒಂದು ತಾಲೂಕು ಏನು ಮಾಡ್ಯಾರ. ಅವನ್ನದ್ದು ಆ ಜೋಶಿ ನೋಡಿದ್ರೆ ಓಟ ಹಾಕ್ಬಾರ್ದು. ಮತ್ತೆ ಏನೂ ಮಾಡಿಲ್ಲ ಅಂತೀರಿ, ಯಾಕೆ ಮತ್ತೆ ಅವ್ರಿಗೆ ಓಟ? ಮೋದಿ ನೋಡಿ ಓಟ್ ಹಾಕೋದು. ಜೋಶಿ ಅವನಮ್ಮ ಏನು ವರ್ಕ್ ಮಾಡಿಲ್ಲ ಅವನು. ನವಲಗುಂದ ಅಂದ್ರೆ ಗೊತ್ತಿಲ್ಲ ಅವನಿಗೆ, ಆದರೂ ಓಟ್ ಹಾಕ್ತೇವೆ ನಾವು. ಯಾಕೆ ಹಾಕ್ತೇವೆ? ಮೋದಿ ನೋಡಿ ಓಟ್ ಹಾಕ್ತೇವೆ. ಹಾಂ, ಮೋದಿ ದೇಶದ ಇಂಪ್ರೂವ್ಮೆಂಟು, ಫೈನಾನ್ಷಿಯಲ್, ಷೇರು ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಬಾಂಧವ್ಯ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಿನ್ ಟು ಪಿನ್ ಕರೆಕ್ಟ್ ಇದೆ. ಆದರೆ ಜೋಶಿ ನೋಡಿದ್ರೆ ಓಟ್ ಹಾಕ್ಬಾರ್ದು, ಆದರೂ ಹಾಕ್ತೇವೆ. ಹಾಂ, ಮತ್ತೆ ಈಗ ಕಾಂಗ್ರೆಸ್ನವರು ನವಲಗುಂದದಿಂದ ಇವ್ರನ್ನ ವಿನೋದ್ ಅಸೂಟಿ ಅವ್ರು ನಿಲ್ಲಿಸಿದ್ದಾರೆ. ಅವ್ರು ಪ್ರಬಲ ಅಭ್ಯರ್ಥಿ ಅನ್ಸುತ್ತಾ ನಿಮಗೆ? ಪ್ರಬಲ ಅಭ್ಯರ್ಥಿ ಅನಿಸುತ್ತೆ ಅಂದರೆ ಹೆಂಗೆ ಹೇಳ್ಬೇಕು? ಇವಾಗ ಸಿದ್ದರಾಮಯ್ಯ ಅವರು ಫ್ರೀ ಮಾಡಿದ್ದಾರೆ. ಯಾರಿಗೆ? ಮಹಿಳೆಯರಿಗೆ ಮಾಡಿದ. ಸ್ಟೂಡೆಂಟ್ಗಳಿಗೆ, ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರು ಎಲ್ಲಿ ಹೋಗ್ಬೇಕು? ಏನು ಎಲ್ಲ ಅವನು ಬೈಕ್ ಇಟ್ಟಿರ್ತಾನ, ಬೈಕ್ನ ಹೋದು ಸ್ಕೂಲ್ ಬಿಟ್ಟು ಬರೋಕ್ಕಾಗುತ್ತಾ? ಸ್ಕೂಲ್ ಹುಡ್ರಿಗೆ ಬಸ್ ಹತ್ತಕ್ಕೆ ಜಾಗ ಇಲ್ಲ, ಗೊತ್ತಾ? ನೋಡಿದ್ದೀರಾ? ಯಾವುದು ಸ್ಕೂಲ್ ಹುಡ್ರು ಬಸ್ ಹತ್ತಕ್ಕೆ ಜಾಗ ಇಲ್ಲ. ಶಾಲೆಗೆ ಹೋಗಕ್ಕೆ ಬಸ್ಸಿನ ಸಮಸ್ಯೆ ಎಷ್ಟಾಗಿದೆ ಹುಡ್ರಿಗೆ.
ಸ್ಟೂಡೆಂಟ್ಗಳಿಗೆ ಹತ್ತಕ್ಕೆ ಜಾಗ ಇರಲ್ಲ ಬಸ್ನಾಗ. ಇವರೇ ಮಹಿಳೆಯರು ಗಂಡು ಹುಡ್ರು ಹೋಲ್ರಿ ಅವನಮ್ಮ LKG UKG ಹುಡ್ರು ಹೋಗು ಅವು ಏನು ಮಾಡ್ಬೇಕು? ಇವಾಗ ಕೊನೆಯದಾಗಿ ನಿಮ್ಮ ಮತ? ನಮ್ಮ ಮತ BJP. ಸರ್ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಮೈಬೂಬ್ ಅಂತೇಳಿ. ಮೈಬೂಬ್ ಅವರೇ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ನೀವು ಸಪೋರ್ಟ್ ಮಾಡತ್ತೀರಿ? ನಮ್ದು ಈ ಸಲ ಕಾಂಗ್ರೆಸ್ ಅಣ್ಣ. ಕಾಂಗ್ರೆಸ್. ಹೌದು. ಯಾಕೆ ಕಾಂಗ್ರೆಸ್ ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ ಯುವಕರದು. ವಿನೋದ ಸೀಟನ ಯುವಕ ಅದಾನೆ, ಒಳ್ಳೆಯ ಕೆಲಸಗಾರ ಅದಾನೆ, ಅವಗೊಮ್ಮೆ ಅವಕಾಶ ಕೊಡಬೇಕಂತ ನಮ್ಮ ಅಭಿಪ್ರಾಯ. ಅದಕ್ಕೆ ಈ ಸಲ MP ಎಲೆಕ್ಷನ್ದಲ್ಲಿ ವಿನೋದ ಸೂಟಿ ಅವರಿಗೆ ಆರಿಸಿ ತರಬೇಕಂತ ನಮ್ಮದೊಂದು ಅಭಿಪ್ರಾಯ ಇದೆ. ಈಗ ಪ್ರಹ್ಲಾದ್ ಜೋಶಿ ಅವರು ಹಾಲಿ MP ಇದ್ದಾರೆ, ಅವ್ರ ವಿರುದ್ಧವಾಗಿ ಇವಾಗ ವಿನೋದ ಸೂಟಿ ಅವರು ನಿಂತ್ಕೊಳ್ತಾ ಇದ್ದಾರೆ. ಪ್ರಬಲ ಅಭ್ಯರ್ಥಿ ಅಂತ ಅನ್ಸುತ್ತಾ ನಿಮಗೆ? ಪ್ರಬಲ ಅಭ್ಯರ್ಥಿ ಅಂದರೆ ಹೇಳಕ್ಕೆ ಬರೋದಿಲ್ಲ, ಬಟ್ ಅವರು ಫೈಟ್ ಕೊಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಅವರು ಆರ್ಸಿ ಬರ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಈಗ ಅವರು 4 ಸಲ ಆರ್ಸಿ ಬಂದಿದ್ದಾರೆ, ನಮಗೇನು ಅಷ್ಟೊಂದು ಅವರು ಕೆಲಸ ಏನು ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಇದೊಮ್ಮೆ ವಿನೋದ ಸೂಟಿ ಅವರಿಗೆ ಅವಕಾಶ ಕೊಡಬೇಕಂತ ನಮ್ಮದೊಂದು ಅಭಿಪ್ರಾಯ. ನಿಮ್ಮ ಎಲ್ಲ ಅಭಿಮಾನಿಗಳ ಬೆಂಬಲ ಅವ್ರಿಗೆ ಶಕ್ತಿ ತುಂಬುತ್ತೆ? ಹೌದು, ತುಂಬುತ್ತೆ. ಹುಡುಗರು ಯುವಕರು ಎಲ್ಲರೂ ನಾವೇನಿದ್ದೀವಲ್ಲ, ಸ್ವಲ್ಪ ಸಿದ್ದರಾಮಯ್ಯ ಅವರು ಮಾಡಿದಂಥ ಯೋಜನೆಗಳು, ಅವ್ರು ಮಾಡಿದಂಥ ಬಡವರಿಗೆ ಮಾಡಿದಂಥ ಕೆಲಸಗಳು ಇವೆಲ್ಲ ಏನದಾವಲ್ಲ, ಅವ್ರು ನೋಡ್ಕೊಂಡು ನಾವು ಈ ಸಲ ವಿನೋದ ಸೂಟರಿಗೆ ಆರಿಸ್ತಿರ್ಬೇಕಂತ ಬೆಂಬಲ ಸೂಚಿಸ್ತಾ ಇದ್ದೀವಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಶೌಕತ್ ಅಲಿ ಇಂಜಿನಿಯರ್ ಅಂತ ಸರ್. ಶೌಕತ್ ಅಲಿ ಇಂಜಿನಿಯರ್ ಅವರೇ, ಹೌದು. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹೌದು ಸರ್. ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ನೀವು? ನಾವು ವಿನೋದ್ ವಸತಿ ಅವ್ರು ಸೆಲೆಕ್ಷನ್ ಮಾಡ್ತೀವಿ. ಯಾಕೆ? ಯಾಕೆಂದ್ರೆ ಯುವಕ ಅದಾನ್ರಿ, ಒಳ್ಳೆ ಬಡವರ ಬಂಧು ಅದಾನ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರ. ಇವಾಗ ನೋಡ್ರಿ ನಮ್ಮ ಜೊತೆನೇ ಇರ್ತಾರ. ನವಲಗುಂದವರು, ಆಮೇಲೆ ಧಾರವಾಡ ಜಿಲ್ಲಾಕ್ಕೆ ಬೇಕಾದಂಥವ್ರು. ಈಗ ಪ್ರಹ್ಲಾದ್ ಜೋಶಿ ಅವರು ಹಾಲಿ ಸಂಸದರು ಅದಾರ್ರಿ, ಅವ್ರ ಮಕಾನ ನೋಡಿಲ್ಲ. ಪ್ರತಿಯೊಂದು ನವಲಗುಂದ ತಾಲೂಕು ಅಲ್ರಿ, ಧಾರವಾಡ ಜಿಲ್ಲಾದಾಗ ಯಾರು ಅವ್ರ ಮಕ ನೋಡಿಲ್ಲ. ಅವ್ರು ಹೇಗೆ ಮಾಡ್ತಾರ ಅಂದ್ರೆ, ನವಲಗುಂದಕ್ಕೆ ಬಂದಾರಪ್ಪ ಅಂದ್ರೆ ಗ್ಲಾಸ್ ಏರ್ಸ್ಕೊಂಡು ಅಡ್ಡಾಡ್ತಾರ. ಆದ್ರೆ ನಮ್ಮ ವಿನೋದ ಸೂಟಿ ಹಂಗಲ್ಲ, ಗ್ಲಾಸ್ ಇಳಿಸಿ ಕೆಳಗೆ ಇಳಿದು ನಮ್ಮನ್ನು ಮಾತಾಡಿ ಹೋಗ್ತಾರ. ಅಂಥ ವ್ಯಕ್ತಿ ಬೇಕಂತ ನಾವು ಆಯ್ಕೆ ಮಾಡಿದ್ವಿ. ಜನರಿಗೆಲ್ಲ ಸ್ಪಂದನೆ ಮಾಡ್ತಾರ? ಸ್ಪಂದನೆ ಮಾಡ್ತಾರ, ಬಡಬಗರಿಗೆ ಒಳ್ಳೇದು ಮಾಡ್ತಾರ. ನಮಗೆ ಗ್ಯಾರಂಟಿ ಐತಿ, ಸ್ಪಂದನೆ ಮಾಡ್ತಾರ. ಒಳ್ಳೆಯವ್ರು ಅದಾರ, ಒಳ್ಳೆ ಯುವಕ ಅದಾನ. ಮುಂದೆ ಅವರಿಂದ ನಮಗೆ ಕೆಲಸ ಆಕ್ಕವ ಅನ್ನೋದು ನಮಗೆ ಗ್ಯಾರಂಟಿ ಐತಿ. ಅದಕ್ಕೆ ನಾವು ವಿನೋದ ಸೂಟಿಯವರು ಆಯ್ಕೆ ಮಾಡಿದ್ವಿ. ಈಗ ಕಾಂಗ್ರೆಸ್ದ ಗ್ಯಾರಂಟಿ ಯೋಜನೆಗಳು ಎಲ್ಲ ಜನರಿಗೆ ತಲುಪಿದಾವ ಅನ್ಸುತ್ತಾ? ತಲುಪ್ಯಾವ ಸರ್, 100ಕ್ಕೆ 100 ತಲುಪ್ಯಾವು. ಆ ಉದ್ದೇಶದಿಂದ, ಆ ಗ್ಯಾರಂಟಿಯಿಂದನೇ ನಾವು ಕಾಂಗ್ರೆಸ್ ಬರ್ತೈತೆ ಅನ್ನೋದು ನಮಗೆ ಗ್ಯಾರಂಟಿ ಐತೆ ಸರ್. ಮತ್ತು ಇದು ಕೇಂದ್ರದ ಯೋಜನೆಗಳು? ಕೇಂದ್ರದ ಯೋಜನೆ ಏನು ಮಾಡ್ಯಾರ ಸರ್ ಅವರು? ನಮಗೆ ನರೇಂದ್ರ ಮೋದಿಯವರು ಏನು ಹೇಳಿದರು, ನೀವು ನಮ್ಮನ್ನು ಆಯ್ಕೆ ಮಾಡಲಿ, ನಾವು ನಿಮಗೆ ತಲಾ 0 ಅಕೌಂಟಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ರು. ಈಗ ಬೇಕಾದ್ರೆ ನಾವು ಅವರು ಓಟ್ ಕೇಳಕ್ಕೆ ಬರಲಿ, ನಮಗೆ ನಮ್ಮ 0 ಅಕೌಂಟ್ ತೋರಿಸ್ತೀವಿ, 15 ಲಕ್ಷ ಎಲ್ಲಿ ಐತ್ರಿ ಸರ್ ಅಂತ ಕೇಳ್ತೇವೆ ನಾವು. ಕೇಳ್ತೀವಿ ಇಲ್ಲ, ಸುಳ್ಳು ಭರವಸೆ. ಇವರೇನು ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿದ್ರು, 5 ಈಡೇರಿಸ್ಯಾರ. ಆದರೆ ಮೋದಿಯವರು ಎಷ್ಟು ಗ್ಯಾರಂಟಿ ಕೊಟ್ಟರು, 1 ಈಡೇರಿಸಿದ್ದು ನಮಗೆ ತೋರಿಸ್ರಿ ನೀವು ಪತ್ರಕರ್ತರು. ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೇವೆ ನಾವು ಬಡವರು, ನಾವು ಓಟ್ ಹಾಕೋ ನಮಗೆ ಇದೈತಲ್ಲ, ನಾವು ಕೇಳ್ತೀವಿ ಮೋದಿಯವರು ನಮಗೆ 15 ಲಕ್ಷ ಅಲ್ಲ 15 ಪೈಸಾನೂ ಬಂದಿಲ್ಲ ಸರ್, ನಾವೇನು ಮಾಡೋಣ? ಕಾಂಗ್ರೆಸ್ನವ್ರು 5 ಗ್ಯಾರಂಟಿ ಕೊಟ್ಟರು, 5 ಈಡೇರಿಸ್ಯಾರ್ರಿ. ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ. ಈ ಸಲ ದೇಶದಾಗ ಕಾಂಗ್ರೆಸ್ 400 ಚಿಲ್ಲರ ಬರ್ತೇವೆ ಸರ್. ನಮ್ಗೆ ಕಾಂಗ್ರೆಸ್ ಬೇಕ್ರಿ. ಹೆಸರು ಶಂಶಾದ್ರಿ. ಅಮ್ಮ, ಇವಾಗ MP ಎಲೆಕ್ಷನ್ಸ್ ಬರತೈತಿ, ಯಾರನ್ನ ಗೆಲ್ಲಿಸ್ತೀರಿ? ನಾವು ಕಾಂಗ್ರೆಸ್ ಅವ್ರಿಗೆ ಗೆಲ್ಲಿಸ್ತೀವಿ. ಹೌದು, ಕಾಂಗ್ರೆಸ್ ಅದ್ರಿ ಅನ್ನೋದು ಒಳ್ಳೇದು ಮಾಡ್ಯಾರ್ರಿ. 5 ಏನು ಮಾಡ್ಯಾರ, ಎಲ್ಲ ಮಾಡ್ಯಾರ್ರಿ ಅವರು. ಅದು ಗ್ಯಾರಂಟಿ ಮಾಡ್ಯಾರ್ರಿ. ನಮ್ಗೆ ಅಕ್ಕಿ ಹಣ್ಣು ಊಟ ಮಾಡ್ತೀವಿ, ಅಂದ್ರೆ 2000 ರೂಪಾಯಿ ತೊಗೊತೀವಿ. ಬಸ್ನಾಗ ಫ್ರೀ ಐತಿ, ಕರೆಂಟ್ ಫ್ರೀ ಐತಿ, ಎಲ್ಲ ಫ್ರೀ ಐತ್ರಿ. ಅವ್ರಿಗೆ ತರಲೇ ಇರ್ತೀವಿ ನಾವು. ವಿನೋದ ಸೂಟಿ ಅವರು ಒಳ್ಳೇದು ಮಾಡ್ತಾರೆ ನಿಮ್ಗೆ? ಒಳ್ಳೇದು ಮಾಡ್ತಾರೆ, ಎಲ್ಲ ಅವ್ರು ಮಾಡ್ತಾರಂತ ತಿಳ್ಕೊಂಡು ನಾವು ತೊಗೊಂಡು ಬರ್ತೀವಿ ರೀ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ಜನಾಬ್ರ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಾಜಿಮ್ ಸಾಬ್. ಜನಾಬ್ರ, ಇವಾಗ MP ಎಲೆಕ್ಷನ್ಸ್ ಬರತೈತಿ, ಯಾರಿಗೆ ನಿಮ್ಮ ಬೆಂಬಲ? ಅಸೂಟಿ. ಅಸೂಟಿ ಅವ್ರಿಗೆ. ಯಾಕೆ ಅಸೂಟಿ ಅವರು? ಅವರೇ ಬೇಕಾ ನಮಗೆ? ಅದೇ ಯಾಕೆ ಅವರೇ ಬೇಕಾ ನಮಗೆ? ಅವರೇ. ಏನು ಅವರಿಂದ ಏನು ಒಳ್ಳೆಯದು ಎಕ್ಸ್ಪೆಕ್ಟ್ ಮಾಡತ್ತೀರಿ? ಐತಿ, ಒಳ್ಳೇದೈತಿ. ಅವರಿಂದ ಒಳ್ಳೇದೈತಿ, ಒಳ್ಳೇದು. ಈ ಕಾಂಗ್ರೆಸ್ ಸರ್ಕಾರ ಏನೇನು ಒಳ್ಳೇದು ಮಾಡೈತಿ ನಿಮ್ಗೆ? ನಮ್ಗೆ ಒಳ್ಳೇದು ಮಾಡೈತಿ, ಎಲ್ಲ ಒಳ್ಳೇದು ಮಾಡೈತಿ, ಎಲ್ಲ ಒಳ್ಳೇದು. ನವಲಗುಂದಕ್ಕೆ ಏನೇನು ಕಾರ್ಯಗಳಾಗಿದಾವೆ? ಎಲ್ಲ ಚಲೋ ಆಗ್ಯಾವ, ಎಲ್ಲ ಚಲೋ ಆಗ್ಯಾವ. ಸಾಹೇಬ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಾಬು ಸಾಬ್ ಜಿಗಳೂರು. ಜಿಗಳೂರು ಸಾಹೇಬ್ರೆ, ಇವಾಗ MP ಎಲೆಕ್ಷನ್ಸ್ ಬರತೈತಿ, ನವಲಗುಂದದಿಂದ ಯಾರನ್ನ ಆರಿಸ್ತಾರಾಗತ್ತೀರಿ? ವಿನೋದ ಸೂಟಿ ಅವ್ರ ಅಂತಾರೆ ಹಾಕೊಂತೀವಿ. ವಿನೋದ ಸೂಟಿ ಅವರು. ಯಾಕೆ ವಿನೋದ ಸೂಟಿ ಅವರು? ಅವ್ರು ಒಳ್ಳೆ ಕೆಲಸ ಮಾಡ್ಯಾರ, ಇದು ಮಾಡ್ಯಾರ. ಹಿಂದೆ ಅವ್ರು ಇರ್ಲಿಕ್ಕಂದ್ರೂ ಕೆಲಸ ಮಾಡ್ಯಾರ. ಮತ್ತೆ ಈಗ ವಿಧಾನಸಭಾ ಎಲೆಕ್ಷನ್ ಇದು ಟಿಕೆಟ್ ಮಿಸ್ ಆಯ್ತು ಅವ್ರಿಗೆ, ಈಗ ಒಮ್ಮೆ ಲೋಕಸಭಾ ಸಿಕ್ಕೈತಿ. ಸಂಬಂಧ MP ಕೊಟ್ಟಿವಿ ಅವ್ರಿಗೆ. ಅದ್ರ ಸಂಬಂಧ MP ಕೊಟ್ಟು ಮಿಸ್ ಆಗಿದ್ದಕ್ಕೆ MP ಕೊಟ್ಟಿವಿ. ಒಟ್ಟು ಈ ಸತಿ ಗೆಲ್ಲಿಸ್ತೀರಿ ಅವ್ರನ್ನ? 100% ಗೆಲ್ಲಿಸ್ತೀವಿ.
ನಮಸ್ತೆ. ಈಗ MP ಎಲೆಕ್ಷನ್ ಬರೋಂದಿದ್ದಲ್ಲ, ನಾವು ವಿನೋದ್ ಅಸೂಟಿ ಅವ್ರನ್ನ ಆರಿಸಿ ತರಬೇಕಂತ ಭಾಳ ಐತಿ. ಯಾಕಂದ್ರೆ ಅವರು ಏನೂ ಇನ್ನೂ ರಾಜಕೀಯಕ್ಕೆ ಬರಲಾರ್ದೆ ಎಷ್ಟು ಕೆಲಸ ಮಾಡೋಣ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಆ್ಯಕ್ಚುಲಿ ಅವರು MLA ಎಲೆಕ್ಷನ್ಗೆ ನಿಂತ್ಕೊಂಡಿದ್ರೆ ಅದೇನೋ ಕಾರಣದಿಂದ ಇದು ಆಯ್ತು. ಹಾಗಾಗಿ ಕೋನರೆಡ್ಡಿ ಸಾಹೇಬ್ರು ಆರಿಸಿ ಬಂದ್ರೆ ಅದು ಸಂತೋಷ ಐತಿ, ನಮ್ಗೆ ಭಾಳ ಸಂತೋಷ ಐತಿ. ಈಗ MP ಎಲೆಕ್ಷನ್ ನಾವು ವಿನೋದ್ ಅಣ್ಣನ ಮಾಡಬೇಕಂತ ಭಾಳ ನಮಗಿದು ಹೆಮ್ಮೆ ಐತಿ. ನಾವು ಆರಿಸಿ ತಂದೇ ತರ್ತೀವಿ. ಆಮೇಲೆ ವಿನೋದ್ ಅಣ್ಣರಿಗೆ ನಾವು ಕೇಳ್ಕೋದು ಒಂದೇ, ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಭಾಳ ಇದು ಆಗೈತಿ. ನೀವೇನಾದರೂ ಆರಿಸಿ ಬಂದರೆ ನಮ್ಮ ಮಾರ್ಕೆಟ್ 10 ವರ್ಷದಿಂದ ಅಲ್ಲೆಲ್ಲ ಪಾಳು ಬಿದ್ದೈತಿ. ಆಮೇಲೆ ಶೌಚಾಲಯ ಇಲ್ಲ, ಭಾಳ ಪ್ರಾಬ್ಲಮ್ ಆಗೈತಿ ಇಲ್ಲಿ ಜನಕ್ಕೆ. ಹೀಗಾಗಿ ನೀವು ಅದೊಂದು ಕೆಲಸ ಮಾಡಿಕೊಟ್ರೆ ನಾವು ಭಾಳ ನಿಮ್ಗೆ ಋಣಿಯಾಗಿರ್ತೀವಿ ಅಂತ ಇಷ್ಟ ಹೇಳಿ. MP ಎಲೆಕ್ಷನ್ ನಮಸ್ಕಾರ. ನನ್ನ ಶೌಕತ್ ಅಲಿ ಬಾಗ್ವಾನ. MP ಎಲೆಕ್ಷನ್ಸ್ ಬರೋದೈತಿ. ಯಾರಿಗೆ ನಿಮ್ಮ ಓಟ್? ನಮ್ಮ ಓಟು ವಿನೋದ್ ಅಸೂಟಿ ಅವ್ರಿಗೆ ರೀ ಈ ಸಲ. ಈಗ ಹಳೆಯಲ್ಲಿಂತ್ರ ಬಂದಾರ, ಅವ್ರು ಏನಾಗಿಲ್ಲ, ನಮ್ಮಲ್ಲಿ ಕೆಲಸಗಳೂ ಯಾವ ಆಗಿಲ್ಲ, ಕಾರ್ಯಗಳೂ ಆಗಿಲ್ಲ. ಈಗ ಹೊಸ ವ್ಯಕ್ತಿನ ನಾವು ತೊಂಬರಾಕ್ ಕುಂತಿದ್ದೇವೆ. ಏನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡತ್ತೀರಿ? ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ದಾರೆ ಅವರು ಈಗ ಬಂದ ಮ್ಯಾಗೆ. ಆರಿಸಿ ತೊಂಬರೋದು ಅನ್ನೋದು ನಮಗೊಂದು ಅಭಿಮಾನ ಇದೆ. ಇಲ್ಲಿ ಮಾರ್ಕೆಟಿನ ವ್ಯಾಪಾರಸ್ಥರ ಕುಂದುಕೊರತೆಗಳು ಏನಿದಾವೆ? ಎಲ್ಲ ಕೊರತೆಗಳು ಅದಾವೆ, ಯಾವ ಸವಾಲು ಆಗಿಲ್ಲ ನಮ್ಮಲ್ಲಿ ಇಷ್ಟು ದಿನ ಆದ್ರೂ. ಇನ್ಮ್ಯಾಗ ಸವಾಲು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಕಾಂಗ್ರೆಸ್ ಪಕ್ಷವನ್ನು ತೊಂಬರ್ಬೇಕು ಅನ್ನೋದು ನಮ್ದೊಂದು ಅಭಿಪ್ರಾಯ ಇದೆ. ಬಸವರಾಜ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ನವಲಗುಂದದಿಂದ ಯಾರನ್ನ ನೀವು ಆರಿಸಿ ತರ್ತಾ ಇದೆ? ನವಲಗುಂದ ಅಂತ ಯಾರು ಬಂದು ನಮಗೇನು ಒಟ್ಟು ಮೋದಿ ಬಂದ್ರೆ ಸಾಕು ನಮಗೆ. ಮೋದಿ ನೋಡ್ಕೊಂಡು ವೋಟ್ ಮಾಡ್ತೀರಿ? ಯಾಕಂದ್ರೆ ಅವ್ರ ಮುಂದೆ ಏನೋ ಒಂದು ಮಾಡ್ತಾರೆ ಸಾಧನೆ, ಅಂದರೆ ಇಂಪ್ರೂವ್ಮೆಂಟ್. ಒಂದು ಏನೋ ನಮ್ಮ ಇಂಡಿಯಾನ ಒಂದನೇ ಸ್ಥಾನಕ್ಕೆ ತರಕ್ಕೆ ಹೊಂಟಾರೆ. ಈಗ ಅಮೇರಿಕಾ ನಾವು ಏನಂತಿದ್ವಿ, ಅಮೇರಿಕಾ ನೋಡಿ ಹೆಂಗೈತಿ ಅಂತೇಳಿ ಅರೆಸ್ಟ್, ಅದು ನಮ್ದು ಹಂಗೆ ಆಗ್ಬೇಕಂತೇಳಿ ಬಂದ್ರೆ ಅಷ್ಟ ಹಂಗೆ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಆಗುತ್ತೆ, ಪಕ್ಕ ಆಗುತ್ತೆ. ಯಾಕೆ ಕಾಂಗ್ರೆಸ್ನವ್ರು ಬಂದ್ರೆ ಆಗಲ್ಲ? ಅಲ್ರಿ, ಎಲ್ಲೇ ಆಗುತ್ತೆ, ಸುಮ್ಮನೆ ಫ್ರೀ ಉಪಯೋಗ ಇಲ್ಲ. ಹೆಣ್ಮಕ್ಳು ಈಗ ನೋಡ್ರಿ ಎಷ್ಟು ಹೆಣ್ಮಕ್ಳು ಎಷ್ಟು ಓದಾಡ್ತಾರೆ, ಹಂಗಿಲ್ಲ. ಅಮ್ಮ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಮೋದಿನ್ ಬಿ ಅಡಗೋಡಿ. ಅಮ್ಮ, ಈಗ MP ಎಲೆಕ್ಷನ್ಸ್ ಬರತೈತಿ, ಏನು ನಿಮ್ಮ ಅನಿಸಿಕೆ? ಯಾರನ್ನ ಗೆಲ್ಸ್ತೀರಿ? ಹಸ್ತ. ಯಾಕೆ ಹಸ್ತ? 2000 ತಿಂದೇವಲ್ಲ. ಹಾಂ, ಹಸ್ತಕ್ಕೆ ಮತ ದೇಶಕ್ಕೆ ಹಿತಾನ? ಹೌದು. ನಾವು ಹಸ್ತಕ್ಕೆ ಹಾಕೋರು, ಮತ್ತೆ ಅದಕ್ಕೆ ಹಾಕೋರಲ್ಲ. ಯಾರಿಗೂ ಇಲ್ಲ? ಇಲ್ಲ. ಏನೇನು ಡೆವಲಪ್ಮೆಂಟ್ ಆಗಿದಾವ? 2000 ತಿಂತೇವಿ, ಕರೆಂಟ್ ಬಿಲ್ ಫ್ರೀ, ಮತ್ತು ಬಸ್ನಾಗ ಓಡಾಡಕ್ಕೆ ಫ್ರೀ, ಮತ್ತೆ ಇನ್ನೇನು ಬೇಕು? ಹಾಂ, ಅಷ್ಟು ಕೊಟ್ಬಿಟ್ರೆ ಸಾಕು? ಸಾಕು ಮತ್ತೇನು ಬೇಕು? ಆರಾಮದೇವಿ ಸಾಕು. ಮತ್ತು ಎಲ್ಲರಿಗೂ ಮನೆ ಕೊಟ್ರೆ ನಮ್ಗೆ ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಡ್ತಾರೆ ಅವರು? ಹಾಕಿ ತಾವು ಹೊಲ ಇದ್ದಾರಿಗೆ ಮನೆ ಇದ್ದಾರೆ ಕೊಡ್ತಾರೆ, ನಮ್ಗೆ ಯಾಕೆ ಕೊಟ್ಟಿಲ್ಲ? ಹಾಂ, ಈಗ ಮತ್ತೆ ಈಗ ದೇಶ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಅನ್ಸುತ್ತೆ ನಿಮ್ಗೆ? ನಮಗೆ ಇಂದಿರಾ ಗಾಂಧಿ ಮೊಮ್ಮಗ. ಇಂದಿರಾ ಗಾಂಧಿ ಮೊಮ್ಮಗನ ಆಗ್ಬೇಕ? ಹೌದು. ಹಾಂ. ಯಾಕೆ? ರಾಹುಲ್ ಗಾಂಧಿ ಯಾಕೆ ಆಗ್ಬೇಕ? ಆಗ್ಬೇಕಪ್ಪ, ಮತ್ತೆ ಮೊದ್ಲಾಗಿದ್ದ ಅವರ ಇದ್ದಾರೆ, ಈಗ ಇವ್ರು ಟೆಂಪರರಿ ಬಂದಾರ. ಹಾಂ, ಮತ್ತೆ ಯಾರೋ ಬರ್ಲಿ, ನೀವು ಒಟ್ಟು ಅವ್ರಿಗೆ ಹಾಕ್ತೀರಿ? ಹಸ್ತಕ್ಕೆ ಹಾಕ್ತೇನು, ಮತ್ತೆ ಯಾರಿಗೆ ಹಾಕುದಿಲ್ಲ. ಬ್ರದರ್, ನಿಮ್ಮ ಹೆಸರು? ಹುಸೇನ್ ಸಾಬ್ ನಶಿಬಿಡೆ ಅಂತ. ಹುಸೇನ್ ಸಾಬ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ನಿಮ್ಮ ಮತ? ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತ ಹಾಕೋದಿಸ್ ರೀ. ಈಗ ಅವರು ಈಗ ಆಲ್ರೆಡಿ ಅದಾರಿ ಅವರು, ಪ್ರಹ್ಲಾದ್ ಜೋಶಿ ಅದಾರ ರೀ. ಇಲ್ಲಿ ಏನು ಒಮ್ಮೆ ಬಂದಿಲ್ಲ ರೀ ಅವರು. ಯಾವಾಗ ಎಲೆಕ್ಷನ್ ಬರುತ್ತೆ ಒಮ್ಮೆ ಬರ್ತಾರೆ, ಮುಗಿದೋಯ್ತು. ಈಗ ವಿನೋದ್ ಸೂಟಿ ಅಂತ ಏನದಾರಲ್ಲ ರೀ, ಅವ್ರು ಇನ್ನೂ ಏನಿಲ್ಲದೇ ಭಾಳ ಜನಕ್ಕೆ ಹಚ್ಕೊಂಡಿದ್ದಾರೆ. ಅವರೇ ಬರಬೇಕು, ಅವರೇ ಬರ್ತಾರೆ, ಇದು ಮಾತ್ರ ಸದ್ಯಸಿದ್ಧ. ವಿನೋದ್ ಅಸೂಟಿ ಅವರಿಗೆ ಅನುಭವ ಕಡಿಮೆ ಅಂತ ಹೇಳ್ತಾರೆ ಕೆಲವೊಂದು ಜನ. ಅನುಭವ ಇವಾಗ ಆಗಿದೆ, ಮೊದಲು ಕಡಿಮೆ ಇತ್ತು, ಇವಾಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಭಾಳ ವರ್ಷ ಆಯಿತು ಯೂತ್ ಕಾಂಗ್ರೆಸ್ಸಿಂದ ಬಂದು, ಇವಾಗ ಭಾಳ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ಮೇಲೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ ನಿಮ್ಮ ಎಲ್ಲ ಯುವಕರ ಬೆಂಬಲ ವಿನೋದ್ ಅಸೂಟಿ ಅವ್ರಿಗೆ ಐತೆ. ಅಣ್ಣ, ನಿಮ್ಮ ಹೆಸರು? ಗುರುರಾಜ್ ಅಣ್ಣ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರನ್ನ ಗೆಲ್ಸ್ಬೇಕಂತ ಅನ್ಕೊಂಡ್ರಿ? ನಾವು ಪ್ರಹ್ಲಾದ್ ಜೋಶಿ ಅವರು. ಯಾಕೆ ಪ್ರಹ್ಲಾದ್ ಜೋಶಿ? ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ BJP ಬೇಕು. ಮೋದಿ ಅವರ ಕಾಂಗ್ರೆಸ್ನವ್ರು ಬಂದ್ರೆ ಆಗಲ್ಲ? ಏನು ಮಾಡಿದ್ದಾರೆ 70 ವರ್ಷದಾಗ? ಏನು ಮಾಡಿದ್ರಲ್ಲ ಅದ್ರ 3 ಪಟ್ಟು ಮಾಡಿದ್ದಾರೆ ನಮ್ಮ ಮೋದಿಯವರು. ದೇಶದ ಹಿತ, ದೇಶದ ರಕ್ಷಣೆ ಬೇಕಂದ್ರೆ ಮೋದಿ ಮತ ಹಾಕ್ಬೇಕು. ಏನೇನು ಕೇಂದ್ರ ಸರ್ಕಾರದ ಯೋಜನೆಗಳು ಏನೇನು ಆಗಿದಾವ? ಸಾಕಷ್ಟು ಆಗಿದಾವ್ರಿ, ಹೇಳಿಕ್ಕೆ ಹೋದರೆ ಸಾಲಲ್ಲ. ನೀವು ಅಮೃತ್ ಯೋಜನೆ ಅಡಿ ರೈಲ್ವೆ ಸ್ಟೇಷನ್ ನೋಡ್ಬೋದು, ಬುಲೆಟ್ ಟ್ರೈನ್ ಇದು ಯಾವುದಿದು ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡ್ಬೋದು. ನಮ್ಮ ಹುಬ್ಳಿ ರೈಲ್ವೆ ಸ್ಟೇಷನ್ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಸಿದ್ದಾರೂಢ ರೈಲ್ವೆ ಜಂಕ್ಷನ್. ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಪ್ಲ್ಯಾಂಟ್ ಹಾಕ್ಸಿದ್ದಾರೆ ಕೋವಿಡ್ ಟೈಮಲ್ಲಿ. ತುಂಬ ಕೆಲಸ ಮಾಡಿದ್ದಾರೆ. ನವಲಗುಂದ ತಾಲೂಕಿಗೆ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ ಏನು? ಕೊಡುಗೆ ಏನಂತಂದು ಹೇಳಿಕ್ಕಾಗಲ್ಲ. ಕೊಡುಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ದರೂ ದೇಶಕ್ಕೋಸ್ಕರನಾದರೂ ಮೋದಿಗೆ ಮತ ಚಲಾಯಿಸ್ಬೇಕು. ಯಾರೇ ಬರಲಿ ಒಟ್ಟಿನಲ್ಲಿ ಮೋದಿ ಅವ್ರನ್ನ ಆಡಳಿತ ಬೇಕು.
ನಮಗೆ ಬಿ ಜೆ ಪಿ ಪಕ್ಷನೇ ಬರ್ಬೇಕ್ರಿ. ಯಾಕಮ್ಮ ಬಿಜೆಪಿ ಯಾಕೆ? ಅದು ಭಾಳ ಸರ್ಕಾರ ಎತ್ತಿ ಹಿಡಿತೈತ್ರಿ ಅದು. ಹ್ಞೂ ರೀ, ಅವರೇ ಬರ್ಬೇಕ್ರಿ ನಮ್ಗೆ. ಹಾಂ, ಎಲ್ಲ ರೀತಿ ಒಳ್ಳೇದು ಮಾಡೈತ್ರಿ ಅವ್ರು. ಕಾಂಗ್ರೆಸ್ನವ್ರು ಮಾಡಿಲ್ಲ. ಬ್ಯಾಡ್ರಿ, ಅವ್ರೇನು ಮಾಡಿಲ್ಲ ರೀ ಅವ್ರು ಇನ್ನೊಟ್ಟು ಹೆಣ್ಮಕ್ಳು ಅಡ್ಡಾಡಕ್ಕೆ ಬಿಟ್ಟಾರ್ರಿ ಅವ್ರು ಬರಬಾರ್ದ್ರಿ. ಮತ್ತೆ ಈಗೆಲ್ಲ ಫ್ರೀ ಯೋಜನೆಗಳು ಆ ಫ್ರೀ ತೊಗೊಂಡು ಏನು ಮಾಡ್ಬೇಕ್ರಿ ಅದನ್ನ? ಇನ್ನೊಟ್ಟು ಹೆಣ್ಮಕ್ಳು ಹದಗೆಟ್ರ. ಅಲ್ಲ, ನಿಮಗೆ ಒಳ್ಳೇದಲ್ಲ ಅಂತೇಳಿ ಮಾಡಿ. ಏನಿಲ್ಲ, ನಮ್ಗೆ ಒಳ್ಳೇದಿಲ್ಲ ರೀ. ನಮ್ಮ ಬಿ ಜೆ ಪಿ ಸರ್ಕಾರನ ಬರ್ಬೇಕು, ಮೋದಿ ಅವರು ಬರ್ಬೇಕು. ನಮ್ದು ಇಷ್ಟ ರೀ. ಮಾತ್ರ ಈಗ ಬಸ್ ಎಲ್ಲ ಫ್ರೀ ಕೊಟ್ಟಿದ್ರೆ ಅವೆಲ್ಲ ನಿಮ್ಗೆ ಇದಿಲ್ಲ. ಎಷ್ಟು ವೇಸ್ಟ್ ರೀ ಅದು. ಅದೆಲ್ಲ ದುಡ್ಡೆಲ್ಲ ಗೌರ್ಮೆಂಟದ್ದು ಸುಮ್ಮನೆ ಹಾನಿ ರೀ ಅದು. ಏನ್ರಿ, ಮೋದಿ ಅವರೇ ಬರ್ಬೇಕ್ರಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಪ್ಪ ಅಂತ ಸರ್. ಸರ್, ಇವಾಗ MP ಎಲೆಕ್ಷನ್ಸ್ ಬರತೈತಿ. ಹಾಂ ರೀ. ನವಲಗುಂದ ತಾಲೂಕಿಂದ ಯಾರನ್ನ ನೀವು ಆರಿಸ್ತರಕ್ಕೆ ಇಷ್ಟಪಡ್ತೀರಿ? ನವಲಗುಂದ ತಾಲೂಕಿಂದ ಸರ್. ನವಲಗುಂದ ತಾಲೂಕು ಅಂತಂದ್ರೆ ನಮ್ಗೆ MP ಗೆ ಅಂತಂದ್ರೆ ನಮ್ಮ ಮೋದಿ ಸಾಹೇಬ್ರೆ ಚಲೋ. ದೇಶಕ್ಕೋಸ್ಕರ ನಮ್ಮ ದೇಶ ಭದ್ರವಾಗಿರ್ಬೇಕು, ದೇಶ ಮತ್ತು ಬೆಳಿಬೇಕು, ನಾವು ಭದ್ರಾಗಿರ್ಬೇಕಪ್ಪ ಅಂದ್ರೆ ಅವ್ರು ಬೇಕು. ಸೊ ಪ್ರಹ್ಲಾದ್ ಜೋಶಿ ಅವ್ರಿಗೆ ನೀವು ಸಪೋರ್ಟ್ ಮಾಡತ್ತೀರಿ? ಹಾಂ, ಪ್ರಹ್ಲಾದ್ ಜೋಶಿ ಸಪೋರ್ಟ್ ಮಾಡ್ತೇವೆ. ಈಗ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ 4 ಸತಿ MP ಆಗಿ ಗೆದ್ದು ಬಂದಿದ್ದಾರೆ. ಇದು 5ನೇ ಸತಿ ಸ್ಪರ್ಧಿಸ್ತಾ ಇದ್ದಾರೆ. ಈಗ ಇಲ್ಲಿ ನವಲಗುಂದದಿಂದ ಕಾಂಗ್ರೆಸ್ಸಿಂದ ವಿನೋದ್ ಅಸೂಟಿ ಅವರು ಪ್ರಪ್ರಥಮ ಬಾರಿಗೆ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅವರು ಪ್ರಬಲ ಪೈಪೋಟಿ ನೀಡ್ತಾರಂತ ಅನ್ಸುತ್ತಾ ನಿಮಗೆ? ನಮಗೇನು ಅದು ಇರಲಿ ಅದು. ಆದ್ರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದ್ದವರು ಆ್ಯಕ್ಚುಲಿ ನವಲಗುಂದ ಬರಬೇಕೀಗ. ಅವರು ನವಲಗುಂದ ನಮ್ಮಂದ್ರೆ ಹೆಂಗಂದ್ರೆ ಧಾರವಾಡ ಡಿಸ್ಟಿಕ್ನವ್ರಲ್ಲ ಅವ್ರು. ನವಲಗುಂದಾಗ ಏನೈತಿ, ವರ್ಷಕ್ಕೆ ಕಡಿಕ 6 ತಿಂಗಳು ಸಲ ಬಂದು ಏನು ಮಾಡ್ಯಾರ ಜನರು, ಏನು ಮಾಡ್ಯಾರ ಜನರಿಗೆ ಏನು ಬೇಕಾಯ್ತು, ಬರೀ ಓಟ್ ಅಂದ ಕೇಳ್ಕೊಂಡು ಅಲ್ಲೇ ಓಟ್ ತೊಗೊಂಡು ಹೋದ್ರೆ ಕುಂತ್ರೆ ಮಾಡ್ತಾರೆ ಖರೆ. ಆದ್ರೆ ನವಲಗುಂದಕ್ಕೆ ಯಾವ ತಾಲೂಕಿಗೆ ಏನು ಆರಿಸಿ ಹೋಗಿರ್ತಾರಲ್ಲ ಬರಬೇಕು. ತಿಂಗಳಿಗೆ ಒಂದು ಸಲ, ಅದ ಕಡೆಗೆ 6 ಒಂದು ಸಲ ಬಂದು ಏನೈತಿ ಜನರು ಈ ಥರ ಐತಿ ಇಲ್ಲೋ, ಏನೈತಿ ಸಮಸ್ಯೆ ಐತಿ ಅಂತ ಅದನ್ನು ಕೇಳಿದ್ರೆ ಜೋಶಿ ಇವರು ಅಂತ ನಮಗೂ ಗುರುತಿಸ್ತೇವೆ. ಅವ್ರು ಗೆದ್ದೋಗಿ ಸುಮ್ಮನೆ ಕುಂತ್ಬಿಟ್ರೆ ಅಂದ್ರೆ ಬರೀ ಟಿವ್ಯಾಗ ನೋಡಿ ನಾವು ಜೋಶಿಯವ್ರು ಮಾಡಿ ಅನ್ನೋದಾಕತಿ. ಮತ್ತು ಈಗ ನಾವು ಜೋಶಿಯವ್ರಿಗೆ ಜೊತೆ ಮಾತಾಡ್ಬೇಕಪ್ಪ, ಜೋಶಿಯವ್ರ ಜೊತೆ ನಮ್ದು ಸಮಸ್ಯೆ ಐತಿ ಹೇಳ್ಕೊಬೇಕಂತಂದ್ರೆ ಬರೀ ಓಟ್ ತೊಗೊಂಡವ್ರು ಇವ್ರೇನು ಕಾಯಿಪಲ್ಲೆ ತೊಗೊಂಡು ಹೋದಂಗೆ ಆಕತಿ. ಇವರು ಈಗ ಬಜಾರಕ್ಕೆ ಬಂದು ಸಂತಿ ಮಾಡ್ಕೊಂಡು ಹೋಗಲ್ಲ, ಹಂಗೆ ಹೋದಂಗೆ ಆಕತಿ. ಇವರು ಯಾರು ಜೋಶಿ ಅವ್ರು ಆತು ಯಾರು ಆತು ಬರ್ಬೇಕು ರೀ. ಬರೀ ಹಿಂಗೆ ಮಾಡಿದ್ರೆ ಅದು ನಮಗೂ ಸರಿಯಾಗೋದಿಲ್ಲ. ಅವರು ಬಂದು ಕೇಳ್ಬೇಕು. ಅವ್ರದ್ದಂತ ಒಂದು ಫಂಕ್ಷನ್ ಇರ್ತೈತಿ. ಕುಂದು ಕೊರತೆಗಳನ್ನು ಆಲಿಸುವಂಥ ನಾಯಕ ಬೇಕು ನಿಮಗೆ? ಬೇಕು ರೀ, ಬೇಕು. ಕೊನೆಯದಾಗಿ ನಿಮ್ಮ ಮತ? ನಮ್ಮ ಮತ ಈಗ ನೀವೆಲ್ಲ ಈಗ ನಮ್ಮ ನವಲಗುಂದ ಮುಂದುವರಿಯಪ್ಪ ಅಂತಂದ್ರೆ ಇವೆಲ್ಲ ಡೊಮಿನೇಷನ್ ಮಾಡ್ಬೇಕು ರೀ. ಇವೆಲ್ಲ ಮಾರ್ಕೆಟ್ ಇದ್ದಿದ್ದೆಲ್ಲ ಮಾರ್ಕೆಟ್ ಇದ್ದಿದ್ದು ಪೂರ್ತಿ ಹಳೆ ಮಾರ್ಕೆಟಿಗೆ 47ರಾಗ ಕಟ್ಟಿದ್ದು ಎಲ್ಲ ಬ್ರಿಟಿಷ್ ಇದ್ದಾಗಣ. ಇವನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಇವನ್ನ ಅಂಡರ್ಗ್ರೌಂಡ್ ನಮ್ಗೆ ಕಾಯಿಪಲ್ಲೆ ಅಂಗಡಿ ಮಾಡಿಕೊಡ್ಬೇಕು ಅಂದ್ರೆ ನಮ್ಗೆ ಅನುಕೂಲ ಆಗ್ತೈತಿ. ಇವ್ರು ಎಲ್ಲಾರು APMCಗೆ ಹೋಗು, ಅಲ್ಲೇ ಹೋಗು, ಇಲ್ಲಿ ಹೋಗು ಅಂತಂದು ಬರೀ ಅಲ್ಲೇ ಕುಂತ ಅದಕ್ಕೆ ಗೆದ್ದ ಮೇಲೆ ಹೇಳ್ಕೊತ ಕುಂದಿರ್ತಾರೆ. ನಾವು ಏನೋ ಮಾಡಿದ್ರು ನಮ್ಮದು ಇದು ಅವರು ಇದು ಮಾಡ್ಕೋಲ್ಲ. ಬರೀ ಏನೋ ಅವರು ಗೆದ್ದ ಮೇಲೆ ಗೆದ್ದ ಮುಂದೆ ಒಂದು ಸಲ ಮಾಡ್ತಾರೆ, ಒಂದು ರೀತಿ ಇರ್ತಾರೆ, ಗೆದ್ದ ಮೇಲೆ ಮತ್ತೊಂದು ಥರ ಇರ್ತಾರೆ. ಬರಬೇಕು ನಮ್ಮ ಅವರು ಬಾಂಧವ್ಯ ಇರ್ಬೇಕಂತಂದ್ರೆ ಈಗೇನು ಗೆದ್ದು ಹೋದ್ರೆ ಇರ್ತಾರಲ್ಲ ಅವ್ರದ್ದು ಅವ್ರು ಬಾಂಧವ್ಯ ಇರ್ಬೇಕಂದ್ರೆ ಬರಬೇಕು, ಕೇಳ್ಬೇಕು, ನಮ್ಮ ಕಷ್ಟಗಳನ್ನ ಕೇಳ್ಬೇಕು. ಮನ್ಯಾಗ ನಮ್ಮ ತಂದೆ ತಾಯಿ ಕಷ್ಟ ಹೆಂಗೆ ಕೇಳ್ತಾರೆ ಹಂಗೆ ಕೇಳ್ಬೇಕು. ಅವ್ರಿಗೂ ಒಂದು ಒಳ್ಳೆ ರೀತಿ ಗೌರವ ಇರ್ತೈತಿ. ನಮಗೂ ನೋಡಪ್ಪ ನಮ್ಮ ಸಾಹೇಬ್ರು ಮಾಡೋದು ನಮಗೊಂದು ಇರ್ತೈತಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪವನ್ ಪಾಟೀಲ್ ಅಂತ. ಪವನ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ನಿಮ್ಮ ಅಭಿಪ್ರಾಯ ಏನು? ಯಾರನ್ನ ಗೆಲ್ಲಿಸ್ತಾ ಇದ್ದೀರಿ? ಏನು ದೇಶ ಧರ್ಮ ಮತ್ತು ದೇಶ ಧರ್ಮ ಅಷ್ಟೇ ಸರ್. ಈಗ ಇಲೆಕ್ಷನ್ ಲೋಕಲ್ ಎಲೆಕ್ಷನ್ ಅಲ್ಲ ಇದು. ಅದು ಗ್ಯಾರಂಟಿಗೆ ಓಟ ಕೊಟ್ಟನೆ ಅದು ಕೊಟ್ಟನೆ ಅಲ್ಲ. ಇನ್ನು ನಮ್ಮದೇನು ದೇಶ ಧರ್ಮ. ಧರ್ಮಕ್ಕೋಸ್ಕರ ನಿಮ್ಮ ಓಟು? ಧರ್ಮ ಅಲ್ಲ, ದೇಶ. ದೇಶಕ್ಕೋಸ್ಕರ. ದೇಶ ಮತ್ತು ಧರ್ಮ ಅಬ್ವಿಯಸ್ಲಿ ಎರಡು ಒಂದೇ ಆಗುತ್ತೆ. ಇವಾಗ ಹಾಲಿ MP ಅವರು ಪ್ರಹ್ಲಾದ್ ಜೋಶಿ ಅವರು ನವಲಗುಂದಕ್ಕೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ? ಈಗ 418 ಕೋಟಿ ರೂಪಾಯಿ ಬೈಪಾಸ್ ಮಾಡಿದ್ದಾರೆ. ಅದು ಒಳ್ಳೆಯದೇ ಜನರಿಗೆ. ಆಮೇಲೆ ಅಣ್ಣಿಗೇರಿ ಕ್ರೀಡಾ ಸಂಕೀರ್ಣ 5 ಕೋಟಿ ರೂಪಾಯಿ ಕ್ರೀಡಾ ಮೊನ್ನೆ ಓಪನಿಂಗ್ ಆಯಿತು. ಆಬ್ವಿಯಸ್ಲಿ ಅಲ್ಲಿ ಅಣ್ಣಿಗೇರಿ ಹುಡುಗರಿಗೆಲ್ಲ ಒಳ್ಳೆಯದಾಗಿದೆ. ಮತ್ತು ಅವು ಸಣ್ಣ ಪುಟ್ಟ ಮಾಡಿದ್ದಾರೆ, ಅವು ಎಲ್ಲ ಇನ್ಮೇಲೆ ಗೊತ್ತಾಗುತ್ತೆ ಎಲ್ಲರಿಗೂ. ಇವಾಗ ಸತತವಾಗಿ 4 ಬಾರಿ ಅವರು MP ಆಗಿ ಗೆದ್ದು ಬಂದಿದ್ದಾರೆ. ಇದು ಗೆದ್ದರೆ 5ನೇ ಸತಿ ಗೆದ್ದಂಗೆ ಆಗುತ್ತೆ. ಅವರು ಸಪೋಸ್ ಅವ್ರೇನಾದರೂ ಗೆದ್ದು ಬಂದರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಅಲ್ಲ ಸರ್, ಈ ಕಣ್ಣು ಮುಂದೆ ಇದೆ ಅವ್ರು ಮಾಡಿದ್ದು. ಅವ್ರ ಮುಂದೆ ಏನೇನು ಮಾಡಿದ್ದಾರೆ ಇಷ್ಟು ಕಣ್ಣು ಮುಂದೆ ಇದೆ. ಮತ್ತೇನು ಮಾಡಿದ್ರು? ಇನ್ನೂ ಜಾಸ್ತಿ ಮಾಡ್ತಾರೆ ಅವರು. ಇದಕ್ಕಿಂತ ಡಬಲ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇನಿ.
ಪ್ರಧಾನಮಂತ್ರಿಯವರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸಾಕು ಸರ್, ಈಗ ಇಷ್ಟು ವರ್ಷ ಮಾಡಿದ್ದ 10 ವರ್ಷನೇ ಮಾಡಿಬಿಟ್ರ ಅವರು, 10 ವರ್ಷನೇ ಮಾಡಿಬಿಟ್ರ. ಇನ್ನೇನು ಮಾಡುವಂಥದ್ದಿಲ್ಲ ಅವ್ರದ್ದು. ಒಟ್ಟಿನಲ್ಲಿ ಆ ಸಿಂಹಾಸನದಿಂದ ಇಳಿಸೋಕೆ ನೀವು ತಯಾರಿಲ್ಲ ಅವ್ರನ್ನ? ಸರ್, ಇನ್ನೂ ನನ್ನ ಆಯಿಸ್ಬೇಕಂದ್ರೆ ಅವ್ರಿಗೆ ಕೊಟ್ಬಿಡೋಣ, ಅವರಾಗಲಿ, ಇನ್ನೂ ಅವರಾಗಲಿ. ಅಬ್ಕಿ ಬಾರ್ ಮೋದಿ 400 ಪಾರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.